ಅಪರೂಪದ ಸಾಮೂಹಿಕ ಮದುವೆ. ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘಟನಾ ಸಮಿತಿ ಅಂಬೇಡ್ಕರ್ ಧ್ವನಿ ವತಿಯಿಂದ 135ನೇ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಬೌದ್ಧ ಧರ್ಮ ಆಧಾರಿತ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ರಾಜ್ಯ ಅಧ್ಯಕ್ಷರಾದ ವಸಂತಕುಮಾರಿ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಜಾತಿ, ಧರ್ಮ, ಮತವನ್ನ ಮೀರಿ ಜೀವನ ಪಯಣ ಸಾಗಿಸುವ ನಿಟ್ಟಿನಲ್ಲಿ ಬಂದಂತಹ 10 ನವ ಜೋಡಿಗಳಿಗೆ ಪೂಜೆಯಂತೆ ಬೋಧಿರತ್ನರವರು ಬೋಧನೆಯನ್ನ ನೀಡಿ ಮಂತ್ರ ಮಂಗಳದೊಂದಿಗೆ ಮಾಂಗಲ್ಯ ಧಾರಣೆಯನ್ನ ನಡೆಸಿಕೊಟ್ಟರು. नमो तस्स भगवतो अरहतो सम्मा सम्बुद्धस्स सब्ब पापस्स करणं कुशलस्स उपसम्पदा सचित्त परियोदपनन् एतन् बुद्धानुशासनन् एतेन सत्यवज्रेण सोक्तिते होतु सम्पदा. ಸಾವಿರಾರು ಜನರು ಈ ಅಪರೂಪದ ಮದುವೆಗೆ ಸಾಕ್ಷಿಯಾಗಿ ವಧೂವರರ ಜೋಡಿಗೆ ಹಾಗೂ ಧರ್ಮ ಮಾರ್ಗದ ಮದುವೆಯನ್ನ ಕಣ್ತುಂಬಿಕೊಂಡರು. ಕೈಯಲ್ಲಿರಲು ಮಾಲೆ, ಕಣ್ಣಿನಲ್ಲಿ ಪ್ರಾಣ, ತೆರೆಯೊಂದು ಸರಿದಾಗ ಸಂಜೀವನ. ಅಕ್ಷತೆಯು ಈಗ ನಾಚುತ್ತ ಕೆಂಪಗಾಗಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಉತ್ಸವದ ಈ ಸಂದರ್ಭದಲ್ಲಿ ಅವರು ತೋರ್ಕೊಟ್ಟಂಥ ಮಾರ್ಗದಲ್ಲಿ ಅವರು ಸಾಗಿದಂಥ ಧರ್ಮದ ಹಾದಿಯಲ್ಲಿ ಇವತ್ತು ದಲಿತ ಸಂಘಟನಾ ಸಮಿತಿಯ ರಾಜ್ಯಾಧ್ಯಕ್ಷರು ವಸಂತಕುಮಾರಿ ಅಮ್ಮವರು ಮತ್ತು ಕಾರ್ಯಾಧ್ಯಕ್ಷರಾದಂಥ ರಾಜಶಂಕರ್ ಹಾಗೂ ಅವರ ಸಹಚರರು ಎಲ್ಲರೂ ಒಟ್ಟಾಗಿ ಸೇರಿ ಇದು ಬೌದ್ಧ ವಿಧಾನದಲ್ಲಿ 10 ಜೋಡಿಗಳ ವಿವಾಹವನ್ನು ಬೌದ್ಧ ವಿಧಾನದಲ್ಲಿ ನೆರವೇರಿಸಿದ್ದಾರೆ. ಇದು ಬಹಳ ಸರಳವಾದಂಥ ಸುಂದರವಾದ ಒಂದು ಸಂಪ್ರದಾಯ. ತಥಾಗತ ಬುದ್ಧರ ಹಾದಿಯಲ್ಲಿ ಸಾಗುವ ನಿಟ್ಟಿನಲ್ಲಿ ಇವತ್ತಿನ ಆಡಂಬರದ ಉತ್ಸವಗಳು, ಮಾಲಕಗಳು, ಡಿಜೆಗಳು, ಕುಣಿತಗಳು, ಬೇರೆ ಬೇರೆ ರೀತಿಯ ಆಚರಣೆಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಅರ್ಥಗರ್ಭಿತವಾಗಿ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ಸಂಘಟನೆಯವರು ಆಯೋಜನೆ ಮಾಡಿದ್ದಾರೆ. ಇದನ್ನು ಶ್ಲಾಘಿಸ್ತಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆಯಿಂದ ಹೆಚ್ಚಿನ ಸಮಾಜಮುಖಿ ಕಾರ್ಯಗಳು ಆಗುವಂತಾಗಲಿ ಆಗಬೇಕು, ರಾಜ್ಯಕ್ಕೆ ಮಾದರಿಯಾಗಲಿ ಅಂತೇಳಿ ಸಂದರ್ಭದಲ್ಲಿ ಆಶಿಸ್ತೀನಿ. ಯಾಕಂದರೆ ಎಲ್ಲರಿಗೂ ಜೈವಿ. ನಾವು ಇವತ್ತು ಈ ಒಂದು ವಿಶೇಷವಾಗಿರುವಂತಹ ಸಾಮೂಹಿಕ ವಿವಾಹವನ್ನು ಬಾಬಾ ಸಾಹೇಬರು ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಅವರ ನೇತೃತ್ವದಲ್ಲಿ ಅವರು ಹಾಕಿಕೊಟ್ಟಿರೋ ದಾರಿಯಲ್ಲಿ ನಡೀತಾ ಇರೋಂಥ ಒಂದು ವಿಶೇಷವಾಗಿರುವಂಥ ಒಂದು ಸಂಘಟನೆ ನಮ್ಮದಾಗಿದೆ. ಯಾಕೆಂದರೆ ನಾವು ಕರ್ನಾಟಕದಲ್ಲಿ ನೂರಾರು ಸಂಘಟನೆಗಳನ್ನು ನಾವು ನೋಡ್ತಾ ಇದ್ವಿ. ಆದರೆ ಕರ್ನಾಟಕದಲ್ಲಿ ಮೊದಲನೇದಾಗಿ ಮಹಿಳಾ ನಾಯಕತ್ವದಲ್ಲಿ ಅಂಬೇಡ್ಕರ್ ಧ್ವನಿ ಸಂಘಟನೆಯನ್ನು ಹುಟ್ಟಾಕಿ ಅಂಬೇಡ್ಕರ್ ಅವರು ನಮಗೇನು ಹಾಕ್ಕೊಟ್ಟಿರುವಂಥ ರೂಟುಗಳಲ್ಲಿ ನಾವು ಹೋಗಬೇಕು ಅಂದ್ಕೊಂಡಿದ್ದೀವಿ. ಅದನ್ನು ನಮ್ಮ ಸಂಘಟನೆಗೆ ಎಲ್ಲ ನಾಯಕರು ಕೂಡ ಅಳವಡಿಸ್ಕೊಂಡಿದ್ದೀವಿ. ಅಳವಡಿಸ್ಕೊಂಡ ಜೊತೆಗೆ ಅದನ್ನು ಸಮಾಜದಲ್ಲೂ ಕೂಡ ನಾವು ಅದನ್ನೇ ಜಾಗೃತಿಗೊಳಿಸುವಂಥ ಒಂದು ಪ್ರಯತ್ನದಲ್ಲಿ ಒಂದು ಸರಳ ಸಾಮೂಹಿಕ ವಿವಾಹವನ್ನು ನಾವು ಹಮ್ಮಿಕೊಂಡಿದ್ವಿ. ಎಲ್ಲರಿಗೂ ಜೈ ಭೀಮ್. ನಾನು ರಾಜಶಂಕರ್ ಅಂತೇಳಿ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ದಲಿತ ಸಂಘಟನಾ ಸಮಿತಿ ಚಿಕ್ಕಮಗಳೂರಲ್ಲಿ ನಾನಿದ್ದೇನೆ. ನಾವು ಈಗಾಗಲೇ ರಾಜ್ಯಕ್ಕೆ ಒಂದು ಮಾದರಿ ಆಗ್ತಕ್ಕಂತಹ ಬೌದ್ಧರ್ಮ ವಿಧಾನದಲ್ಲಿ ಒಂದು ಸಾಮೂಹಿಕ ಮದುವೆ ಮಾಡೋಕ್ಕಂತ ನಮ್ಮ ಸಂಘಟನೆ ಎಲ್ಲ ಸದಸ್ಯರುಗಳು ರಾಜ್ಯಾಧ್ಯಕ್ಷರಾದಂತೆ ತೀರ್ಮಾನ ಮಾಡಿದಾಗ ಅದಕ್ಕೆಲ್ಲ ಒಪ್ಕೊಂಡ್ರು. ಅದ್ರ ಪ್ರಕಾರ ನಾವು ಇವತ್ತು ಜೋಡಿಗಳನ್ನು ಹುಡುಕುವಂಥ ಕೆಲಸವನ್ನು ಒಂದು ತಿಂಗಳಿಂದ ಮಾಡಿದ್ವಿ. ನಾವು ಜೋಡಿಗಳು ಹುಡುಕುವಾಗ ಅನ್ಎಕ್ಸ್ಪೆಕ್ಟಾಗಿ ನಮ್ಮ ಜೋಡಿಗಳು ಸಿಕ್ತು. ಇನ್ನೂ 10 ಜೋಡಿಲ್ಲ, ಇನ್ನೂ ತುಂಬ ಜೋಡಿಗಳು ಬಂದು ನಾನು 10 ಜೋಡಿಗೆ ಸೀಮಿತ ಮಾಡಿದ್ರಿಂದ ಇಲ್ಲಿ ಅಂಗವಿಕಲರು ಬಂದು ಇಂಟರ್ ಕ್ಯಾಸ್ಟ್ ಕೂಡ ಆಯಿತು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂಥ ಕನಸು ಇದು. ಈಗ ಸರ್ ಇದು ಜಾತಿ ನಿರ್ಮೂಲನೆ ಆಗ್ಬೇಕಾದ್ರೆ ಅಂತರ್ಜಾತಿ ಅಂತ ಬಾಬಾ ಸಾಹೇಬ್ ಅವರೇ ಹೇಳಿದ್ರು. ಮತ್ತು ಏನು ಅಂಗವಿಕಲರಿದ್ದರು ಅವರಿಗೂ ಕೂಡ ನಾವು ಇವತ್ತು ದಾರಿ ಕೊಡ್ತಕ್ಕಂಥ ದಾರಿಯನ್ನು ಬೌದ್ಧ ವಿಹಾರ ಕೇಂದ್ರ ಇರ್ತಕ್ಕಂಥ ಮಂತೇಜಿ ಅವರನ್ನು ಬಿಟ್ಟು ಇವತ್ತು ಬೌದ್ಧ ಸಂಪ್ರದಾಯದಲ್ಲಿ ಮಾಡಬೇಕಂತ ಇಡೀ ರಾಜ್ಯಕ್ಕೆ ಇದು ಮಾದರಿ. ಇಡೀ ರಾಜ್ಯದಲ್ಲಿ ಸಾಮೂಹಿಕ ಮದುವೆಗಳು ಎಷ್ಟೋ ಆಗಿರ್ಬೋದು, ಅದು ಬೌದ್ಧ ಧರ್ಮದ ಪ್ರಕಾರ ಸಾಮೂಹಿಕ ಮದುವೆ ಆಗಿದ್ದು ಈ ರಾಜ್ಯದಲ್ಲಿ ಚಿಕ್ಕಮಗಳೂರು ಪ್ರಥಮ ಬಾರಿಗಾಗಿದೆ.
ಈ ಮದುವೆ ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ರಾಜಶಂಕರ್, ಜಿಲ್ಲಾಧ್ಯಕ್ಷರಾದ ಸುಂದರೇಶ್ ಗುಲಾಬಿ, ಹೇಮಾವತಿ, ಎಸ್ಪಿ, ರಾಜ್ಯ ಕಾರ್ಯದರ್ಶಿಗಳಾದ ರಾಧಾಕೃಷ್ಣ, ಬೌದ್ಧ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್, ದಲಿತ ಜನಸೇನಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್, ದಲಿತ ದೌರ್ಜನ್ಯ ಸಮಿತಿ ಸದಸ್ಯರಾದ ಹುಣ್ಸೆ ಮಕ್ಕಿ ಲಕ್ಷ್ಮಣ್, ನವೀನ್ ಕುಮಾರ್ ಮುಂತಾದವರು ಭಾಗವಹಿಸಿದ್ದರು.